ಒಂದೂರಲ್ಲಿ ಒಬ್ಬ ಯುವಕ ಪಾಪ ಯಾಕೋ ಆರೋಗ್ಯನೇ ಸರಿ ಇಲ್ಲ, ಮನಸ್ಸಿನ ಕಿರಿಕಿರಿ, ಒಂದಾದೂ ಸಮಸ್ಯೆ ಬರ್ತಾ ಇತ್ತು. ಆರೋಗ್ಯ ಯುವಕ ನೋಡಿದ್ರೆ ಸಣ್ಣ ವಯಸ್ಸಿನವನು 28-30 ವರ್ಷ, ಆರೋಗ್ಯ ಕೈ ಕೊಡ್ತಾ ಇತ್ತು. ಸೊಣಕಲ್ ದೇಹ ವಯಸ್ಸಿನ ಕೈ ಇರಲಿಲ್ಲ. ಯಾವಾಗಲೂ ಚಿಂತಾಕ್ರಾಂತವಾದಂತ ಕಣ್ಣುಗಳು, ಸೋರೋ ಮೂಗು, ಬಾಗಿರೋ ಬೆನ್ನು, ಅಸ್ಪಷ್ಟ ಮಾತು, ಎಲ್ಲ ವಯಸ್ಸಾದವರಂಗಿದ್ದವನು. ಎಲ್ಲ ವೈದ್ಯರ ಕಡೆ ಹೋದ, ಹೊಟ್ಟೆ ತುಂಬಾ ಮಾತ್ರೆ ತಿಂದ, ಲೀಟರ್ ಗಟ್ಟಲೆ ಔಷಧಿ ಕುಡ್ದ. ದುಡ್ಡು ಖರ್ಚಾಯ್ತೇವಿನ ಆರೋಗ್ಯ ಏನು ಸುಧಾರಿಸ್ತಿಲ್ಲ. ದುಡ್ಡು ಬೇಕಲ್ಲ ಮತ್ತೆ ಔಷಧ ಕೊಡ್ಕೊಳ್ಳೋಕೆ. ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ, ಅದಾಗ್ಲಿಲ್ಲ. ಕೊನೆಗೆ ಯಾರು ಜ್ಯೋತಿಷಿಗಳ ಕಡೆ ಹೋಗೋದು, ಅವರೊಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದ್ರು, ಇನ್ ಕೆಲವರು ಹೋಮ ಮಾಡಿಸಿದ್ರು. ಸಾಲ ಆಯ್ತೇವಿನ ಆರೋಗ್ಯ ಏನು ಸುಧಾರಣೆ ಕಾಣಲಿಲ್ಲ. ಒಂದ್ ದಿವಸ ಹತಾಶ ಆಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದ್ರು. ಏ ದಡ್ಡ, ಇಲ್ಲೇ ಇದೆಯಲ್ಲೋ, ಪ್ರಯೋಜನ ಮಾಡ್ಕೊಂಡಿಲ್ಲ, ಇಲ್ಲೇ 60 ಮೈಲಿ ದೂರ ಹೋದ್ರೆ ಒಂದು ವಿಷ್ಣು ದೇವಾಲಯ ಇದೆ, ಗೊತ್ತಿಲ್ವಾ ನಿನಗೆ? ತುಂಬಾ ಜಾಗೃತವಾದ ಸ್ಥಳ ಅದು. ಅಲ್ಲಿ ಹೋಗಿ 15 ದಿವಸ ಸೇವೆ ಮಾಡ್ಬೇಕು. ಪಕ್ಕದಲ್ಲಿ ಪುಷ್ಕರಣಿ ಇದೆ, ಸ್ನಾನ ಮಾಡಿ ದಿನ ಪ್ರದಕ್ಷಿಣೆ ಹಾಕಿ ಮಂತ್ರ ಅನ್ಕೊಂಡು 15 ದಿವಸ ಅಲ್ಲೇ ಇದ್ದು ಸೇವೆ ಮಾಡು. ನಿನ್ ಸ್ವಪ್ನ ಆಗುತ್ತೆ, ಕನಸು ಬರ್ತದೆ. ಕನಸಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳ್ಕೊಡ್ತಾನೆ, ಹೋಗು ಅಂತ. ಹೌದಾ? ಓಡ್ದಾನು ಉತ್ಸಾಹದಿಂದ. 15 ದಿವಸಗಳ ಕಾಲ ಅರ್ಚಕರು ಏನ್ ಹೇಳಿದ್ರು ಹಾಗೆ ಸೇವೆ ಮಾಡ್ದ. 15 ದಿವಸ ಸೇವೆ ಮುಗಿಸಿದ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲವರು, ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ. ಮಗು, ನಿನ್ ಸೇವೆ ನನಗೆ ಗೊತ್ತಪ್ಪ, ಬಹಳ ಚೆನ್ನಾಗಿ ಸೇವೆ ಮಾಡಿದ್ಯಾ, ನಿನಗೇನ್ ಬೇಕು ಕೇಳ್ಕೋ ಅಂದ. ಇವನು ಸಂತೋಷಕ್ಕೆ ಪಾರ್ವೇ ಇಲ್ಲಲ್ಲ. ತನ್ನ ತೊಂದರೆಗಳ ಪಟ್ಟಿ ಓದಿದ. ಆರೋಗ್ಯ ಚಿಂತೆ, ಕೆಲಸ ಚಿಂತೆ, ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋ ಚಿಂತೆ, ಇದೆಲ್ಲ ಹೇಳಿದ. ಇದೆಲ್ಲದಕ್ಕೂ ಆಗುತ್ತೆ, ಆರೋಗ್ಯ ಸರಿ ಆಗ್ಬೇಕು ಸ್ವಾಮಿ, ಆರೋಗ್ಯನ ಕೆಟ್ಟು ಹೋಗಿದೆ ನಂದು ತಿಳ್ಕೊಂಡು ಉದ್ಧಾರ ಮಾಡುವಂತ ಬೇಡ್ಕೊಂಡು. ಆಗ್ಲಿ ಮಗು, ಎಲ್ಲ ಒಳ್ಳೇದಾಗುತ್ತೆ. ಅದೊಂದು ಕೆಲಸ ಮಾಡ್ಬೇಕು ನೀನು ಊರಲ್ಲಿ ನಿನ್ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ಲ? ಹೌದಿದೆ ಅಂದ. ಒಂದ್ ಕೆಲಸ ಮಾಡು, ಆ ಬೆಟ್ಟ ಏರೋಕ್ ಶುರು ಮಾಡಿದಾಗ ಬಲಗಡೆಗೆ